ಚಿಕ್ಕಬಳ್ಳಾಪುರ ನಗರದ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಆಧಾರಿತ ಒಳ ಮೀಸಲಾತಿಗೆ ಸಂಬಂಧಿಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ನಗರದ ಅಂಬೇಡ್ಕರ್ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಸಮುದಾಯದ ಜನರು ತೀವ್ರ ಬಿಸಿಲನ್ನು ಲೆಕ್ಕಿಸದೆ ಹೊರವಲಯದ ಜಿಲ್ಲಾಡಳಿತ ಭವನದ ಮುಂಭಾಗಕ್ಕೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಂತರ ಒಕ್ಕೂಟದ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷರಾದ ಡಾ ಶ್ರೀನಿವಾಸಪ್ಪ ಮಾತನಾಡಿ, ಮೀಸಲಾತಿ ವರ್ಗೀಕರಣಕ್ಕಾಗಿ ಸರ್ಕಾರ ನೇಮಿಸಿದ ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ, ದೋಷಪೂರಿತ ಮತ್ತು ಪಕ್ಷಪಾತದಿಂದ ಕೂಡಿದೆ ಎಂದು ಆರೋಪಿಸಿದರು. ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲದೆ ವರದಿ ಅಪೂರ್ಣವಾಗಿದೆ ಎಂದು ಅವರು ಆಕ್ಷೇಪಿಸಿದರು. ಅವೈಜ್ಞಾನಿಕ ಅಂಶಗಳನ್ನು ಸರಿಪಡಿಸಿ ಮತ್ತೊಮ್ಮೆ ಸಮಗ್ರ ಪರಿಶೀಲನೆ ನಡೆಸಿ ಸಂವಿಧಾನಬದ್ಧವಾಗಿ ಮೀಸಲಾತಿ ನಿರ್ಧರಿಸಬೇಕು. ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಸಮಾನ ಹಕ್ಕು ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ದಿನ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ನ್ಯಾಯಮೂರ್ತಿ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಏನು ದೋಷಪೂರಿತವಾಗಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಕೇವಲ ಬಲಗೈ ಜಾತಿಗಳಿಗೆ ಮಾತ್ರ ಅದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಡೀ ವರದಿಯ ಒಂದು ಸಾರಾಂಶ ಆಗಿದೆ. ಆ ವರದಿಯಲ್ಲಿರ್ತಕ್ಕಂಥದ್ದನ್ನು ತಾಲೂಕುವಾರು ಮತ್ತು ಜಿಲ್ಲಾವಾರುಗಳಲ್ಲಿ ಜನಸಂಖ್ಯೆ ನಮ್ಮ ಒಂದು ಬಲಗೈ ಜಾತಿಗಳ ಒಕ್ಕೂಟದ ಸಮುದಾಯದ ಒಂದು ರೀತಿಗಳೇನಿದ್ದಾವೆ ಆ ಜಾತಿಯ ನಮೂದನೆಯಲ್ಲಿ ಏನಾಗಿದೆ, ಏರುಪೇರಾಗಿದೆ. ಸುಮಾರು 5,500 ಲಕ್ಷ ಜನ ಇವತ್ತು ಆ ಒಂದು ಸಮುದಾಯದಿಂದ ವಂಚಿತರಾಗಿದ್ದಾರೆ. ಜೊತೆಗೆ ನಮ್ಮ ಸಮುದಾಯಕ್ಕೆ ಈ ಏನು ರೋಸ್ಟರ್ ಬಿಂದು ಒಂದು ಇದರಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ, ಅದು ಕೂಡ ಅನ್ಯಾಯದ ರೀತಿಯಲ್ಲಿದೆ. ಈ ನಮ್ಮ ಅಣ್ಣ ತಮ್ಮಂದಿರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರವಾಗಿ ನಾವು ಈ ಸಮುದಾಯದಲ್ಲಿ ನಮಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ಯಾವುದೇ ಜಾತಿಯನ್ನು ನಾವು ಇವತ್ತು ಅಲಗಳೆದಾಗಲಿ ಅಥವಾ ನಮ್ಮ ಅಣ್ಣ ತಮ್ಮಂದಿರಿಗೆ ನಾವು ದ್ರೋಹ ಬಗೆತಕ್ಕಂಥದ್ದಾಗಲಿ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕಿತ್ತು ನಮಗೆ ಕೊಡಿ, ನಾವು ಅದರಿಂದ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೆಲ್ಲ ನಮ್ಮದು. ನಾವು ಯಾವುದೇ ನಮ್ಮ ಸಂಪುಟ ಸಚಿವರಾಗ್ಬೋದು ಅಥವಾ ನಮ್ಮ ಪದಾಧಿಕಾರಿಗಳಾಗ್ಬೋದು, ಯಾರೇ ಆಗ್ಬೋದು, ಯಾರೂ ಕೂಡ ಇದಕ್ಕೆ ಒಂದು ದುರುದ್ದೇಶದಿಂದ ನಾವು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಲೇಬೇಕು. ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು, ನಮ್ಮ ಸಮುದಾಯಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದ 2 ಜಾತಿಗಳು ಕೂಡ ಸರಿಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅದು ನಮಗೆ ಸಮರ್ಪಕವಾಗಿ ಅರಿಯಲಿ ಅಂತೇಳಿ ಬರಲಿ ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನನ್ನ 8 ತಾಲೂಕುಗಳಿಂದ ಏನು ನಮ್ಮ ಕುಲ ಬಾಂಧವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನನ್ನ ಪದಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಾಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ಎಲ್ಲರೂ ಹಿರಿಯರು ಏನು ಅಣ್ಣ ತಮ್ಮಂದ ಅಕ್ಕ ತಂಗಿರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ, ಪತ್ರಕರ್ತ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಪೊಲೀಸ್, ನಮ್ಮ ರಕ್ಷಣೆಗಾಗಿ ಪೊಲೀಸ್ ನಿಲ್ತಕ್ಕಂಥ ಪೊಲೀಸ್ ಬಂದೋಬಸ್ತ್ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅನುಚ್ಛೇದ ಏನು 15, 16 ಅದು 6 ಮತ್ತೆ 7 ಅನುಚ್ಛೇದಗಳು ಮಾಡದಿರೋನೇ ಇವರು ಮಾಡ್ತಾ ಇರೋದು ಎಲ್ಲಿವರೆಗೂ ಸರಿ ಅನ್ಸುತ್ತೆ ಸರ್? ಅದು ಎಲ್ಲಿವರೆಗೂ ಸರಿ ಅಂತಂತಲ್ಲ, ಸಂವಿಧಾನಬದ್ಧವಾಗಿ ಅವರ ಒಂದು ರಾಜಕೀಯ ಅಥವಾ ಬೇರೆ ದುರುದ್ದೇಶಕ್ಕಾಗಿ ಅದನ್ನು ತಿದ್ದುಪಡಿ ಮಾಡ್ಕೊಂಡು ಮೂಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಂಡು ಈ ಥರ ಒಂದು ಅನ್ಯಾಯಗಳು ನಡೀತಾ ಇದ್ದಾವೆ. ರಾಜಕೀಯ ಪ್ರೇರಿತರಿಗೆ ಮಾಡ್ತಕ್ಕಂಥ ಕೆಲಸಗಳವು. ಆದರೆ ಮೂಲ ಬೇರೆ ಕೇಳಿದೇನೆ ಮೂಲ ಬೇರೆ ಕಿತ್ತನೆ ಮರ ಬೀಳ್ತಕ್ಕಂಥದ್ದು. ಹಾಗಾಗಿ ಈ ಕೂಟು ಬೇರೆಗಳು ಎಷ್ಟು ಬಂದು ಪಕ್ಕದಲ್ಲಿ ಬೇರೆಗಳು ಹೋದ್ರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಾಸನ ಏನಿದೆ, ಸಂವಿಧಾನ ಏನಿದೆ, ಅದು ನಮ್ಗೆ ಇವತ್ತಲ್ಲ ನಾಳೆ ನ್ಯಾಯ ಕೊಡುತ್ತೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ನನ್ನ ಕುಲಬಾಂಧವರಿಗೂ ಅದು ಸಾರಾಸಟ್ಟಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾಗಮೋಹನ್ ದಾಸರವರು ಅವೈಜ್ಞಾನಿಕ ವರದಿಯನ್ನು ನೀಡಿದ್ದಾರೆ. ಹೇಗಂದ್ರೆ ಬಲಗೈ ಜಾತಿಗಳಿಗೆ ಸೇರ್ತಕ್ಕಂಥ ವಲಯ ಗುಂಪಿಗೆ ಸೇರ್ತಕ್ಕಂಥ ಛಲವಾದಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿಮಾಲ 4-5 ಜಾತಿಗಳನ್ನ ಪ್ರತ್ಯೇಕವಾಗಿ ಇಂಗಿಡಿಸಿ 5.5 ಲಕ್ಷ ಜನಸಂಖ್ಯೆಯನ್ನು ಹೊರಗಡೆ ಇಟ್ಟಿದ್ದಾರೆ. ಇದು ಮಹಾ ಕುತಂತ್ರ, ಇದು ಅವೈಜ್ಞಾನಿಕ.
ಅದಕ್ಕೋಸ್ಕರ ನಾವೇನು ಒಳ ಮೀಸಲಾತಿ ವಿರೋಧಿಗಳಲ್ಲ ಬಂಧುಗಳೇ, ಯಾವುದೇ ಕಾಲಕ್ಕೂ ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಇವತ್ತು ಏನು ನೀವು ಅಂಕಿ ಸಂಖ್ಯೆಗಳನ್ನ ಬಲಗೈ ಜಾತಿಗಳ ಬಂಧುಗಳಾದ ಹೊರಗಡೆ ಇಟ್ಟಿದ್ದೀರಿ, ಅದು ಕ್ರೋಢೀಕರಣ ಮಾಡ್ರಿ. ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರೀ 334 ಅಂತ ಜನಸಂಖ್ಯೆ ಸೋಸಿದ್ರಿ. ಮಾನ್ಯ ನಾಗಮೋಹನ್ ದಾಸ್ ಸಾಹೇಬ್ರೆ, ಬರೀ 334 ಇರೋದು ಬಲಗೈ ಜಾತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇದೇ ಸಾಕು ನಿಮ್ಮ ಅವೈಜ್ಞಾನಿಕ ವರದಿಗೋಸ್ಕರ. ಅದಕ್ಕೋಸ್ಕರ ನಾನು ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀನಿ, ನಾಳೆ ರಾಜ್ಯ ಸದಸ್ಯ ಸಂಪುಟದಲ್ಲಿ ನೀವೇನಾದ್ರೂ ಈ ಏಕ ಸದಸ್ಯತ್ವ ಆಯೋಗ ವರದಿ ನೀಡಿದ್ದಾರೆ, ಅದರ ಪ್ರಕಾರ ಏನಾದರೂ ನೀವು ರೋಸ್ಟರ್ ಬಿಂದುವಿನಲ್ಲಿ ಸರ್ಕಾರಿ ಹುದ್ದೆಗಳನ್ನು ನೀಡೋಕ್ಕೆ ಪ್ರಯತ್ನ ಪಟ್ಟಿದ್ದಾದ್ರೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ತದೆ.